ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೇಣುಗೋಪಾಲ್. ಕನ್ನಡದಲ್ಲಿ ವೆಬ್ ಡೆವಲಪ್ಮೆಂಟ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ನಾವು 2 ವಿಡಿಯೋಸ್ ಮಾಡಿದ್ದೀವಿ. ಆಸ್ ಪಾರ್ಟ್ ಆಫ್ ದೋಸ್ ವಿಡಿಯೋಸ್ ನಾವೇನೆಲ್ಲ ಕವರ್ ಮಾಡಿದ್ದೀವಿ, ವೆಬ್ ಡೆವಲಪ್ಮೆಂಟ್ ಬೇಸಿಕ್ ಕವರ್ ಮಾಡಿದ್ದೀವಿ ಅಂಡ್ ಆಲ್ಸೋ ವೆಬ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡೋಂಥ ಎಡಿಟರ್ ಯಾವುದು ಅಂತ ನೋಡಿದ್ದೀವಿ. ಆಲ್ಸೋ ಪ್ಯಾರಾಗ್ರಾಫ್ ಅಂದರೆ ಏನು ಅಥವಾ ನಮ್ಮ ಹೆಡಿಂಗ್ಸ್ ಅಂದರೆ ಏನು, ಒಂದು ಸಿಂಪಲ್ HTML ಪೇಜಸ್ನ ಹೇಗೆ ಕ್ರಿಯೇಟ್ ಮಾಡೋದು ಯೂಸಿಂಗ್ ನೋಟ್ ಪ್ಯಾಡ್ ಅಂತ ನೋಡಿದ್ವಿ. ಮತ್ತೆ ಅದರದ್ದು ರೂಟ್ ಟ್ಯಾಗ್ ಯಾವುದು, ಹೆಡ್ ಟ್ಯಾಗ್ ಅಂತ ಕರೀತಾರೆ, ಅದನ್ನು ನೋಡಿದ್ವಿ. ಮತ್ತೆ ಬಾಡಿ ಟ್ಯಾಗಲ್ಲಿ ನಾವು ಏನೆಲ್ಲ ಆ್ಯಡ್ ಮಾಡ್ಬೋದು ಅಂತ ಹೈ ಲೆವೆಲ್ ನೋಡಿದ್ವಿ. ಇವತ್ತಿನ ಈ ಸೆಷನಲ್ಲಿ ನಾವು ಪ್ಯಾರಾಗ್ರಾಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಇಟ್ ವಿಲ್ ಬಿ ಎ ವೆರಿ ಸಿಂಪಲ್ ಸೆಷನ್. ನೀವು ಪ್ರೀವಿಯಸ್ 2 ವಿಡಿಯೋ ನೋಡಿಲ್ಲ ಅಂದರೆ ಮೊದಲು ಆ ವಿಡಿಯೋ ನೋಡಿ, ಸೊ ದಟ್ ಈ ವಿಡಿಯೋದಲ್ಲಿ ಕವರ್ ಮಾಡುವಂಥ ಟಾಪಿಕ್ಸ್ ನಿಮಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಯಾವುದೇ ಟಾಪಿಕ್ ರಿಲೇಟೆಡ್ ವಿಡಿಯೋಸ್ ಅಥವಾ ಡೌಟ್ಸ್ ಇದ್ದರೆ ನನಗೆ ಈ ವಿಡಿಯೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್ ಫ್ರೆಂಡ್ಸ್. ಸೊ ಇವತ್ತಿನ ಟಾಪಿಕ್ ಏನಂದರೆ ಪ್ಯಾರಾಗ್ರಾಫ್ಸ್. ಒಂದು ವೆಬ್ ಡೆವಲಪ್ಮೆಂಟ್ ಅಥವಾ ಒಂದು ವೆಬ್ ಪೇಜ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನೀವು ಪ್ಯಾರಾಗ್ರಾಫ್ ಅಂತ ಒಂದು ಎಲಿಮೆಂಟ್ ಬರುತ್ತೆ. ಆ ಪ್ಯಾರಾಗ್ರಾಫ್ ಎಲಿಮೆಂಟ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಡೆಡಿಕೇಟೆಡ್ ಆಗಿ ಏನು ಸಪ್ರೇಟ್ ಸ್ಲೈಡರ್ಸಲ್ಲಿ ಥಿಯರಿ ಆಗ್ತಾ ಇಲ್ಲ. ನಾವು w3schools.com ಅಲ್ಲಿರೋ ಕಂಟೆಂಟ್ನೇ ನಾವು ನೋಟ್ಸ್ ಆಗಿ ರೆಫರ್ ಮಾಡ್ತಾ ಇದ್ದೀವಿ. ಸೊ ದಟ್ ನೀವು ಕೂಡ ನೋಟ್ಸ್ ಬರ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಎವ್ರಿ ಟೈಮ್ ವೆನ್ ಯು ಹ್ಯಾವ್ ಎ ಡೌಟ್ಸ್ ಯು ಕ್ಯಾನ್ ಗೋ ಟು ದಟ್ ವೆಬ್ಸೈಟ್ ಆ್ಯಂಡ್ ರೆಫರ್ ದಟ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? w3schools.comಗೆ ಹೋಗಿ ಅಲ್ಲಿ ಲರ್ನ್ HTMLಗೆ ಹೋಗೋಣ. ಅಲ್ಲಿ ವಿ ವಿಲ್ ಡೈರೆಕ್ಟ್ಲಿ ಜಂಪ್ ಇನ್ ಟು ಪ್ಯಾರಾಗ್ರಾಫ್ ಸೆಕ್ಷನ್. ಓಕೆ, ಸೊ ಪ್ಯಾರಾಗ್ರಾಫ್ಸ್. ಪ್ಯಾರಾಗ್ರಾಫ್ always starts with a new line and is usually a block of text. ಓಕೆ, ಪ್ಯಾರಾಗ್ರಾಫ್ ನೀವು ಸ್ಪೆಸಿಫೈ ಮಾಡಿದಾಗ ಏನು ಹೇಳಿ, ನೀವು ಈವನ್ ನಿಮ್ಮ ಮಾಮೂಲಿ ನೋಟ್ ಪ್ಯಾಡ್ ಅಥವಾ ಪೇಪರಲ್ಲಿ ಬರಿಬೇಕಾದ್ರೆ ಪ್ಯಾರಾಗ್ರಾಫ್ನ ನೆಕ್ಸ್ಟ್ ಲೈನಿಂದ ಬರಿತೀರಲ್ವಾ, ಸಪ್ರೇಟ್ ಲೈನಿಂದ. ಸೊ ದಟ್ ಇಲ್ಲೂ ಕೂಡ ಅಷ್ಟೇ, HTML ಅಲ್ಲೂ ಕೂಡ ಪ್ಯಾರಾಗ್ರಾಫ್ನ ನೀವು ಸ್ಪೆಸಿಫೈ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಸ್ಟಾರ್ಟ್ ಇನ್ ಎ ನ್ಯೂ ಲೈನ್, ಅಂದರೆ ಹೊಸ ಲೈನಿಂದ ಸ್ಟಾರ್ಟ್ ಆಗುತ್ತೆ HTML ಪೇಜ್ ಔಟ್ಪುಟ್ಟಲ್ಲಿ. ಮತ್ತೆ ಪ್ಯಾರಾಗ್ರಾಫಲ್ಲಿ ಏನಿರುತ್ತೆ, ಬ್ಲಾಕ್ ಆಫ್ ಟೆಕ್ಸ್ಟ್ ಇರುತ್ತೆ. ಆಬ್ವಿಯಸ್ಲಿ ನೀವು ಒಂದು ಪ್ಯಾರಾಗ್ರಾಫಲ್ಲಿ ಒಂದು ಸಮ್ಮರಿ ಬರಿಬೋದು, ಏನೋ ಒಂದು ಬರಿಬೋದಲ್ವಾ. ಸೊ ಅದನ್ನೇ ನೀವು ಬ್ಲಾಕ್ ಆಫ್ ಟೆಕ್ಸ್ಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ HTML ಪ್ಯಾರಾಗ್ರಾಫ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಅಥವಾ ಎಲಿಮೆಂಟ್ನ ಹೇಗೆ ಸ್ಪೆಸಿಫೈ ಮಾಡೋದು ಅಂತ ನೋಡೋದಾದ್ರೆ, ದ HTML P ಟ್ಯಾಗ್ ಆರ್ P ಎಲಿಮೆಂಟ್ ಡಿಫೈನ್ಸ್ ದ ಪ್ಯಾರಾಗ್ರಾಫ್. ಓಕೆ, ಸೊ P ಅನ್ನಂತ ಯೂಸ್ ಮಾಡಿದ್ರೆ ಅದನ್ನ ಪ್ಯಾರಾಗ್ರಾಫ್ ಅಂತ ನೀವು ಕಂಪೈಲರ್ಗೆ ಹೇಳ್ತಿದ್ದೀರಾ. HTML ಕೋಡ್ ಬರೆದ್ರೆ ಅದು ಪ್ಯಾರಾಗ್ರಾಫ್ ಆಗಿ ಟ್ರೀಟ್ ಮಾಡುತ್ತೆ. A paragraph always starts with a new line and browser automatically adds some white spaces, a margin before and after the paragraph. ಗೊತ್ತಾಯ್ತಲ್ಲ? ಒಂದು ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಬಿಫೋರ್ ಮತ್ತೆ ಆಫ್ಟರ್ ಏನು ಮಾಡುತ್ತೆ, ಕಂಪೈಲರ್ ಅಥವಾ ಬ್ರೌಸರ್ ನಿಮಗೋಸ್ಕರ ಒಂದು ಎಕ್ಸ್ಟ್ರಾ ಸ್ಪೇಸ್ ಆಡ್ ಆಗುತ್ತೆ. ಸೊ ದಟ್ ಯಾರೇ ಒಬ್ರು ಆ ವೆಬ್ ಪೇಜ್ ನೋಡಿದ್ರೆ ಓಕೆ ಇದೊಂದು ಹೊಸ ಪ್ಯಾರಾಗ್ರಾಫ್ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಓಕೆ, ಎಕ್ಸಾಂಪಲ್ ಪ್ಯಾರಾಗ್ರಾಫ್ ನೋಡೋದಾದ್ರೆ, ಎವ್ರಿ ಎಲಿಮೆಂಟ್ ನಿಮಗೆ ಗೊತ್ತಿರೋ ಹಾಗೆ ಏನು ಹೇಳಿ, ಎಲಿಮೆಂಟ್ ಅಲ್ಲಿ ಏನಿರುತ್ತೆ, ಸ್ಟಾರ್ಟ್ ಟ್ಯಾಗ್, ಎಂಡ್ ಟ್ಯಾಗ್ ಅಥವಾ ಕ್ಲೋಸಿಂಗ್ ಟ್ಯಾಗು ಮತ್ತೆ ಕಂಟೆಂಟ್. ಇಲ್ಲಿ ನೋಡ್ಬೋದು ಪ್ಯಾರಾಗ್ರಾಫ್ ಅಲ್ಲಿ ದಿಸ್ ಇಸ್ ಎ ಪ್ಯಾರಾಗ್ರಾಫ್ ಅಂತ ಇದೆ, ದಿಸ್ ಇಸ್ ಅನದರ್ ಪ್ಯಾರಾಗ್ರಾಫ್. ಟ್ರೈ ಮಾಡೋದಕ್ಕೆ ನೀವು ನೋಟ್ ಪ್ಯಾಡ್ ಯೂಸ್ ಮಾಡ್ಬೋದು. ಇಲ್ಲೇನೆ ಅವ್ರು ಕೊಟ್ಟಿರುವಂತ ನೀವು ಟ್ರೈ ಯುವರ್ ಸೆಲ್ಫ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನೀವು ಕೋಡ್ ಬರಿಬೋದು, ರೈಟ್ ಸೈಡ್ ಅಲ್ಲಿ ಔಟ್ಪುಟ್ ನೋಡ್ಬೋದು. ದಿಸ್ ಇಸ್ ಪ್ಯಾರಾಗ್ರಾಫ್ 1 ಅಂತ ನಾನು ಚೇಂಜ್ ಮಾಡ್ತೀನಿ. ದಿಸ್ ಇಸ್ ಪ್ಯಾರಾಗ್ರಾಫ್ 2, ದಿಸ್ ಇಸ್ ಪ್ಯಾರಾಗ್ರಾಫ್ 3. ರನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಚೇಂಜ್ ಆಗುತ್ತೆ, ಪ್ಯಾರಾಗ್ರಾಫ್ 1, ಪ್ಯಾರಾಗ್ರಾಫ್ 2, ಪ್ಯಾರಾಗ್ರಾಫ್ 3. ಸೊ ಮುಂಚೆನೇ ಹೇಳಿದಾಗೆ ಎವ್ರಿ ಎಲಿಮೆಂಟ್ ಹ್ಯಾಸ್ ಟು ಎಂಡ್ ವಿತ್ ಕ್ಲೋಸಿಂಗ್ ಎಲಿಮೆಂಟ್, ಅಥವಾ ಸ್ಟಾರ್ಟಿಂಗ್ ಎಲಿಮೆಂಟ್ ಹ್ಯಾಸ್ ಟು ಎಂಡ್ ವಿತ್ ಎಂಡಿಂಗ್ ಎಲಿಮೆಂಟ್. ಇನ್ ಬಿಟ್ವೀನ್ ಕಂಟೆಕ್ಸ್ಟ್ ವಿಲ್ ಬಿ ದೇರ್. ಓಕೆ, ನೀವು ಇಲ್ಲಿ ನೋಡ್ಬೋದು. ಅದೇ ರೀತಿ HTML ಟ್ಯಾಗ್ ಏನು ಹೇಳಿ, ರೂಟ್ ಟ್ಯಾಗ್ ಅಂದ್ರೆ ಡಾಕ್ಯುಮೆಂಟ್ HTML ಏನು ಸ್ಪೆಸಿಫೈ ಮಾಡ್ತಿದೆ ನಿಮ್ಮ ಬ್ರೌಸರ್ಗೆ, ಇದು ಒಂದು HTML5 ಡಾಕ್ಯುಮೆಂಟ್ ಅಂತ ಸ್ಪೆಸಿಫೈ ಮಾಡ್ತಾ ಇದೆ. ಗೊತ್ತಾಯ್ತಲ್ಲ? ಬಾಡಿಲಿ ಏನಿರುತ್ತೋ ಅದು ಮಾತ್ರ ನಮಗೆ ಕಾಣಿಸುತ್ತೆ ಔಟ್ಪುಟ್ ಅಲ್ಲಿ. ಓಕೆ, ಸೊ ನಾವು ಮತ್ತೆ ನಾವು ನೋಟ್ಸ್ ನೋಡೋದಾದ್ರೆ ನಿಮ್ಗೆ ಗೊತ್ತಾಯ್ತು ಪ್ಯಾರಾಗ್ರಾಫ್ನ ಹೇಗೆ ಡಿಫೈನ್ ಮಾಡೋದು. ದಿಸ್ ಇಸ್ ಎ ಪ್ಯಾರಾಗ್ರಾಫ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಲೆಟ್ ಅಸ್ ಗೋ ಬ್ಯಾಕ್. ನೆಕ್ಸ್ಟ್ ನೋಡೋದಾದ್ರೆ HTML ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಇದೆ. ಯು ಕೆನಾಟ್ ಬಿ ಶೂರ್ ಹೌ HTML ವಿಲ್ ಬಿ ಡಿಸ್ಪ್ಲೇಡ್. ಲಾರ್ಜ್ ಆರ್ ಸ್ಮಾಲ್ ಸ್ಕ್ರೀನ್ ಅಂಡ್ ರೀಸೈಜ್ ವಿಂಡೋ ವಿಲ್ ಕ್ರಿಯೇಟ್ ಎ ಡಿಫ್ರೆಂಟ್ ರಿಸಲ್ಟ್ಸ್. ಅಂದ್ರೆ ನಿಮ್ಮ HTML ನೀವು ನೋಡ್ತಿರುವಂತ ಸ್ಕ್ರೀನು ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಬೇಸ್ಡ್ ಆನ್ ದಟ್ ಆಟೋಮೆಟಿಕ್ ಆಗಿ ಇದು ರೀಸೈಜ್ ಆಗುತ್ತೆ ವಿಂಡೋಸ್. ಕರೆಕ್ಟ್ ಅಲ್ವಾ? ಹಾಗಾಗಿ ರೀಸೈಜ್ ಆದಾಗ ಡಿಫ್ರೆಂಟ್ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ವಿತ್ HTML ಯು ಕೆನಾಟ್ ಚೇಂಜ್ ದ ಡಿಸ್ಪ್ಲೇ ಬೈ ಆಡಿಂಗ್ ಎಕ್ಸ್ಟ್ರಾ ಸ್ಪೇಸಸ್ ಆರ್ ಎಕ್ಸ್ಟ್ರಾ ಲೈನ್ ಇನ್ ಯುವರ್ HTML ಕೋಡ್.
ಸೊ ಇದು ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನಾವು HTML ನಮ್ಮ ವೆಬ್ ಪೇಜ್ ಇರುತ್ತಲ್ಲ, ನಾನು ಇದನ್ನ ರೀಸೈಜ್ ಮಾಡ್ಬೋದು, ದೊಡ್ಡದ್ ಮಾಡ್ಬೋದು ಅಥವಾ ಚಿಕ್ಕದ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಅವಾಗ HTML ಬ್ರೌಸರ್ಗೆ ನೀವು ಎಕ್ಸ್ಟ್ರಾ ಎಷ್ಟು ಸ್ಪೇಸ್ ಮಾಡಿದಿರೋ ಅಥವಾ ಎಕ್ಸ್ಟ್ರಾ ಎಷ್ಟು ಲೈನ್ ಆಡ್ ಮಾಡಿದಿರೋ ಅದು ಇಗ್ನೋರ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, browser will automatically remove any extra spaces and any extra lines when it is displayed. ಫಾರ್ ಎಕ್ಸಾಂಪಲ್ ನೀವು ದಿಸ್ ಇಸ್ ವೇಣುಗೋಪಾಲ್ ಅಂತ ದಿಸ್ ಮತ್ತೆ ಈಸ್ ಎರಡು ವರ್ಡ್ ಮಧ್ಯೆ 10 ಅಥವಾ 20 ನೀವು ಸ್ಪೇಸ್ ಹಾಕೋದ್ರೂ ಇಟ್ ವಿಲ್ ಇಗ್ನೋರ್ ಆಲ್ ದೋಸ್ ಸ್ಪೇಸ್ ಅಂಡ್ ಟ್ರೀಟ್ ದಟ್ ಆಸ್ ಎ ಸಿಂಗಲ್ ಸ್ಪೇಸ್. ಈವನ್ ಇಫ್ ಇಟ್ ಈಸ್ ಮೋರ್ ದೆನ್ ಒನ್ ಲೈನ್ ಅಲ್ಲಿ ಇದ್ರೂ ಕೂಡ ಅದು ಒಂದೇ ಲೈನ್ ಅಂತ ಕನ್ಸಿಡರ್ ಮಾಡುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ ಬನ್ನಿ. ನೀವು ಇಲ್ಲಿ ನೋಡಬಹುದು ಪ್ಯಾರಾಗ್ರಾಫ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ಮತ್ತೆ ಪ್ಯಾರಾಗ್ರಾಫ್ ಇಲ್ಲಿ ಎಂಡ್ ಆಗ್ತಿದೆ. ಇದ್ರೊಳಗಡೆ ನೋಡಿ, this is a paragraph contain lot of lines in the source code but browser ignores it. ಗೊತ್ತಾಯ್ತಲ್ಲ? ನಿಮ್ಮ ಕಂಟೆಂಟ್ ನೀವು ಮೋರ್ ದೆನ್ ಒನ್ ಲೈನ್ ಅಲ್ಲಿ ಬರ್ದಿದ್ರು ಕೂಡ ಬ್ರೌಸರ್ ಇಗ್ನೋರ್ ಮಾಡುತ್ತೆ ಔಟ್ಪುಟ್ ನೋಡಿದಾಗ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ಪ್ಯಾರಾಗ್ರಾಫ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಎಂಡ್ ಆಗ್ತಿದೆ. ನೀವು ನೋಡಬಹುದು ದಿಸ್ ಎ ಪ್ಯಾರಾಗ್ರಾಫ್ ಕಂಟೈನ್ ಲಾಟ್ ಆಫ್ ಸ್ಪೇಸಸ್. ಇಲ್ಲಿ ನೋಡಿ ಕಂಟೆಂಟ್ಸ್ ಮತ್ತೆ ಎ ಬಿಟ್ವೀನ್ ಎಷ್ಟೊಂದು ಸ್ಪೇಸ್ ಇದೆ. ಅದೇ ರೀತಿ ಸೋರ್ಸ್ ಮತ್ತೆ ಕೋಡ್ ಮಧ್ಯೆ ಎಷ್ಟೊಂದು ಸ್ಪೇಸ್ ಇದೆ, ಬಟ್ ಇದನ್ನು ಕೂಡ ಇಗ್ನೋರ್ ಆಗುತ್ತೆ. ಅದನ್ನೇ ಈ ಪಾಯಿಂಟ್ ಹೇಳ್ತಿರೋದು. ಗೊತ್ತಾಯ್ತಲ್ಲ? ಟ್ರೈ ಯುವರ್ ಸೆಲ್ಫ್. ನೋಡಿಲಿ, this is a paragraph. This is a paragraph contain lot of lines in the source code. ಕರೆಕ್ಟ್ ಅಲ್ವಾ? ಲಾಟ್ ಆಫ್ ಲೈನ್ಸ್ ಇದ್ರೂ ಅದು ಒಂದೇ ಲೈನ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಅಂಡ್ ಸೆಕೆಂಡ್ ನೀವು ನೋಡೋದಾದ್ರೆ ಲಾಟ್ ಆಫ್ ಸ್ಪೇಸಸ್ ಕೂಡ ಇದೆ ಇಲ್ಲಿ. ಕರೆಕ್ಟ್ ಅಲ್ವಾ? ಲಾಟ್ ಆಫ್ ಸ್ಪೇಸ್ ಇದ್ರೂ ಕೂಡ ನೀವು ಸೆಕೆಂಡ್ ಲೈನ್ ಔಟ್ಪುಟ್ ನೋಡಿ ನೀಟಾಗಿ ತೋರಿಸ್ತಾ ಇದೆ. ಇಟ್ ಈಸ್ ಇಗ್ನೋರಿಂಗ್ ಮೋರ್ ದೆನ್ ಒನ್ ಸ್ಪೇಸ್. ಫಸ್ಟ್ ಲೈನ್ ಅಲ್ಲಿ ಏನಾಗ್ತಿದೆ, ಇಟ್ ಇಸ್ ಇಗ್ನೋರಿಂಗ್ ದಟ್ ಇಟ್ ಈಸ್ ಸ್ಪ್ರೆಡೆಡ್ ಅಕ್ರಾಸ್ ಮೋರ್ ದೆನ್ ಒನ್ ಲೈನ್ ಅಂತ. ಗೊತ್ತಾಯ್ತಲ್ಲ? ಸೊ ದ ಲಾಸ್ಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ದ ನಂಬರ್ ಆಫ್ ಲೈನ್ಸ್ ಇನ್ ಎ ಪ್ಯಾರಾಗ್ರಾಫ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಬ್ರೌಸರ್ ವಿಂಡೋ. ಇಫ್ ಯು ರೀಸೈಜ್ ದ ವಿಂಡೋ ದ ನಂಬರ್ ಆಫ್ ಲೈನ್ಸ್ ಆಫ್ ದ ಪ್ಯಾರಾಗ್ರಾಫ್ ವಿಲ್ ಚೇಂಜ್. ಕರೆಕ್ಟ್ ಅಲ್ವಾ? ನೀವು ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿದ್ರೆ ಒಂದು ಪ್ಯಾರಾಗ್ರಾಫ್ ಫ್ಯೂ ಲೈನ್ಸ್ ಅಲ್ಲಿ ಕಾಣಿಸುತ್ತೆ. ಅದೇ ವೆಬ್ ಪೇಜ್ ನ ನೀವು ಮೊಬೈಲ್ ಅಲ್ಲಿ ನೋಡಿದ್ರೆ ನಿಮ್ಮ ವೆಬ್ ಪೇಜ್ ದೊಡ್ಡದಾಗಿ ಕಾಣಿಸುತ್ತೆ. ಅಂದ್ರೆ ಸ್ಪ್ರೆಡೆಡ್ ಅಕ್ರಾಸ್ ಮೋರ್ ದೆನ್ ಒನ್ ಲೈನ್. ಕರೆಕ್ಟ್ ಅಲ್ವಾ? ಸೊ ಸೇಮ್ ನಾವು ನೋಟ್ ಪ್ಯಾಡ್ ಅಲ್ಲೂ ಕೂಡ ನೋಡೋಣ ಔಟ್ಪುಟ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಜಸ್ಟ್ ಒಂದು ನೋಟ್ ಪ್ಯಾಡ್ ಪ್ಲಸ್ ಅಥವಾ ನೋಟ್ ಪ್ಯಾಡ್ ಫೈಲ್ ನ ಓಪನ್ ಮಾಡಿ, ನೋಟ್ ಪ್ಯಾಡ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನೀವು ಈ ಕೋಡ್ ನ ಕಾಪಿ ಪೇಸ್ಟ್ ಮಾಡಬಹುದು. ನಿಮ್ಗೆ ಆಲ್ರೆಡಿ ಗೊತ್ತು, ಬೈ ಡಿಫಾಲ್ಟ್ ಯು ಶುಡ್ ಹ್ಯಾವ್ ಡಾಕ್ಯುಮೆಂಟ್ HTML ಅಂತ, ಮತ್ತೆ HTML ರೂಟ್ ಟ್ಯಾಗು ಅದರೊಳಗಡೆ ಬಾಡಿ ಬರುತ್ತೆ. ಬಾಡಿ ಒಳಗಡೆ ಯು ಕ್ಯಾನ್ ಸ್ಪೆಸಿಫೈ ಆಸ್ ಮೆನಿ ಟ್ಯಾಗ್. ಇವತ್ತಿನ ಡಿಸ್ಕಷನ್ ಅಲ್ಲಿ ನಾವು ಏನ್ ನೋಡ್ತಾ ಇದೀವಿ, ನಾವು ಜಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್ ನೋಡ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಅಥವಾ ಎಲಿಮೆಂಟ್ ನೋಡ್ತಾ ಇದೀವಿ, ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದನ್ನ ಸೇವ್ ಮಾಡೋಣ. ನಾನು ಏನ್ ಮಾಡ್ತೀನಿ, ಪ್ಯಾರಾಗ್ರಾಫ್ ಡಾಟ್ ಸೆಷನ್ 3 h ಡಾಟ್, ನೀವೇನು ಮೇನ್ ಇಂಪಾರ್ಟೆಂಟ್ ಏನಂದ್ರೆ HTML ಎಕ್ಸ್ಟೆನ್ಷನ್ HTML ಅಂತ ಇರಬೇಕು ಅಥವಾ HTML ಅಂತ ಇರಬೇಕು. ನೀವು ಆಲ್ ಫೈಲ್ಸ್ ಚೂಸ್ ಮಾಡಿ, ಆಲ್ ಟೈಪ್ಸ್ ಎಕ್ಸ್ಟೆನ್ಷನ್ ನೀವು .html ಅಂತಾನೆ ಕೊಡಬೇಕು. ಸೇವ್ ಮಾಡಿ. ಸೇವ್ ಮಾಡಾದ್ಮೇಲೆ ನೀವು ಜಸ್ಟ್ ಅದೇ ಫೈಲ್ನ, ಈ ಫೈಲ್ ಅಲ್ವಾ ನಾವು ಕ್ರಿಯೇಟ್ ಮಾಡಿದ್ದು ಯೂಟ್ಯೂಬ್ ಫೋಲ್ಡರ್ ಒಳಗಡೆ ರೈಟ್ ಕ್ಲಿಕ್ ಮಾಡಿ ಓಪನ್ ವಿತ್ ಕ್ರೋಮ್ ಕೊಡಿ. ಸೊ ನೀವು ಇಲ್ಲಿ ನೋಡ್ಬೋದು ಕ್ರೋಮ್ ಅಲ್ಲಿ ಓಪನ್ ಆಗ್ತಾ ಇದೆ. ವೆರ್ ಇಸ್ ಅವರ್ ಕ್ರೋಮ್? ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ದ ನಂಬರ್ ಆಫ್ ಲೈನ್ಸ್ ಆಫ್ ದ ಪ್ಯಾರಾಗ್ರಾಫ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಬ್ರೌಸರ್. ನೀವು ಇಲ್ಲಿ ನೋಡಿ, ಇದು ಲೈನ್ ನಮಗೆ ಒಂದೇ ಒಂದು ಲೈನ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ ನೀವು ಬ್ರೌಸರ್ ನ ರೀಸೈಜ್ ಮಾಡಿ ಸೇಮ್ ಲೈನ್ 2 ಲೈನ್ಸ್ ಆಯ್ತು. ಅದನ್ನ ಮತ್ತೆ ರೀಸೈಜ್ ಮಾಡಿ ಮೊಬೈಲ್ ಸ್ಕ್ರೀನ್ ಆದ್ರೆ ದೊಡ್ಡದಾಗಿ ಕಾಣಿಸುತ್ತೆ. ನೋಡಿ, ಸೇಮ್ ಇಟ್ ಸ್ಪ್ರೆಡೆಡ್ ಅಕ್ರಾಸ್ ಮೋರ್ ದೆನ್ ಒನ್ ಲೈನ್. ಸೊ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿನ ಹ್ಯಾಂಡಲ್ ಮಾಡೋದಕ್ಕೋಸ್ಕರನೇ ಏನ್ ಮಾಡುತ್ತೆ, ನಮ್ಮ ಬ್ರೌಸರ್ ಮೋರ್ ದೆನ್ ಒನ್ ಸ್ಪೇಸ್ ಇದ್ರೂ ಕೂಡ ಅಥವಾ ಮೋರ್ ದೆನ್ ಒನ್ ಲೈನ್ ಇದ್ರೂ ಕೂಡ ಇಗ್ನೋರ್ ಮಾಡುತ್ತೆ. ಬಿಕಾಸ್ ಆಟೋಮೆಟಿಕಲಿ ಬೇಸ್ಡ್ ಆನ್ ಯುವರ್ ವಿಂಡೋ ದಟ್ ವಿಲ್ ಬಿ ಟೇಕನ್ ಕೇರ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ರಿಲೇಟೆಡ್ ಟು ಪ್ಯಾರಾಗ್ರಾಫ್, HTML ಹಾರಿಜಾಂಟಲ್ ರೂಲ್ಸ್. ಅಂದ್ರೆ ಒಂದು ವೆಬ್ ಪೇಜ್ ಮಾಡ್ಬೇಕಾದ್ರೆ ಅಸ್ಯೂಮ್ ದಟ್ ನೀವು ಒಂದು ಹಾರಿಜಾಂಟಲ್ ಲೈನ್ ಅಥವಾ ರೂಲ್ ಹಾಕ್ಬೇಕು ಅಂತ ತಿಳ್ಕೊಳ್ಳಿ. ಅದಕ್ಕೂ ಕೂಡ HTML ಅಲ್ಲಿ ಒಂದು ಎಲಿಮೆಂಟ್ ಅಥವಾ ಟ್ಯಾಗ್ ಸ್ಪೆಸಿಫೈ ಮಾಡಿದ್ದಾರೆ. ಅದೇನಂದ್ರೆ HR ಟ್ಯಾಗ್. ಓಕೆ. ಸೊ ದ HR ಟ್ಯಾಗ್ ಡಿಫೈನ್ಸ್ ದ ಟರ್ಮಿಕ್ ಬ್ರೇಕ್ ಇನ್ HTML ಪೇಜ್. ಅಂದ್ರೆ ಒಂದು ಬ್ರೇಕ್ ನ ಸ್ಪೆಸಿಫೈ ಮಾಡುತ್ತೆ. ಮೋಸ್ಟ್ ಆಫನ್ ಡಿಸ್ಪ್ಲೇಡ್ ಆಸ್ ಎ ಹಾರಿಜಾಂಟಲ್ ರೂಲ್. ಫಾರ್ ಎಕ್ಸಾಂಪಲ್, ನೀವು ಒಂದು ಪ್ಲೇನ್ ವೈಟ್ ಶೀಟ್ ಅಲ್ಲಿ ನೀವು ಒಂದು ಏನಾರ ಬರಿಬೇಕು ಅಂದ್ರೆ
ಒಂದು ಪ್ಯಾರಾಗ್ರಾಫ್ ಆದ್ಮೇಲೆ ನೀವು ಒಂದು ಸ್ಟ್ರೈಟ್ ಲೈನ್ ಎಳಿಬೇಕು ಅಂದ್ರೆ ನಿಮ್ಮ ಸ್ಕೇಲ್ ಯೂಸ್ ಮಾಡ್ಕೊಂಡು ರೂಲ್ ಎಳಿತೀರಲ್ವಾ, ಅದಕ್ಕೇನೆ ಇದು HR ಅಂತ ಕರೀತಾರೆ. ಅದರದ್ದು ಎಕ್ಸ್ಪೆನ್ಷನ್ ಏನು, ಹಾರಿಜಾಂಟಲ್ ರೂಲ್. HR ಎಲಿಮೆಂಟ್ is used to separate content in HTML page. ಓಕೆ, ಸೊ ಡೆಮೋ ನೋಡೋದಾದ್ರೆ ಇಲ್ಲಿ ನೋಡಿ, ದಿಸ್ ಎನ್ ಹೆಡಿಂಗ್ 1, ಪ್ಯಾರಾಗ್ರಾಫ್ ಅಲ್ಲಿ ಇದೆ, ಸಮ್ ಟೆಕ್ಸ್ಟ್ ಇದೆ. ದಿಸ್ ಇಸ್ ಎನ್ ಹೆಡಿಂಗ್ 2, ಮತ್ತೆ ಪ್ಯಾರಾಗ್ರಾಫ್ ಅಲ್ಲಿ ಸಮ್ ಟೆಕ್ಸ್ಟ್ ಇದೆ. ಹೆಡಿಂಗ್ 1 ಈ ಕಂಟೆಂಟ್ ಮತ್ತೆ ಈ ಕಂಟೆಂಟ್ ಮಧ್ಯೆ ನಿಮಗೆ ಒಂದು ಹಾರಿಜಾಂಟಲ್ ಲೈನ್ ಬರುತ್ತೆ. ಅದನ್ನ ಬರೋದಕ್ಕೆ ಏನು ಯೂಸ್ ಮಾಡಬೇಕು, ಜಸ್ಟ್ HR ಟ್ಯಾಗ್ ಯೂಸ್ ಮಾಡಿದ್ರೆ ಸಾಕು. ಓಕೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಸ್ಟ್ರೈಟ್ ಲೈನ್ ಬರ್ತಾ ಇದೆಯಲ್ಲ, ಇದೇ HR ಲೈನ್. ಸೊ ಫಾರ್ ಎಕ್ಸಾಂಪಲ್ ನಾನು ಅದನ್ನ ರಿಮೂವ್ ಮಾಡ್ತೀನಿ, ರನ್ ಮಾಡಿ, ನೋ ಲೈನ್. ಹೆಡಿಂಗ್ 1 ಇದೆ, ಅದರೊಳಗಡೆ ಅದ್ರ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ. ಹೆಡಿಂಗ್ 2 ಇದೆ, ಅದ್ರ ಕೆಳಗಡೆ ಪ್ಯಾರಾಗ್ರಾಫ್ ಇದೆ. ಹೆಡಿಂಗ್ 3 ಇದೆ, ಮೇ ಬಿ ಹೆಡಿಂಗ್ 3, ಅದ್ರ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ. ರನ್ ಮಾಡಿ. ಬಟ್ ನಾನು ಹೆಡಿಂಗ್ 1, ಹೆಡಿಂಗ್ 2, ಹೆಡಿಂಗ್ 3 ಕಂಟೆಂಟ್ ನ ಸಪರೇಟ್ ಮಾಡಬೇಕು ಅಂದ್ರೆ ಜಸ್ಟ್ ಏನು ಯೂಸ್ ಮಾಡಿ, ಒಂದು ಹಾರಿಜಾಂಟಲ್ ಲೈನ್ ಹಾಕಬೇಕು ಅಂದ್ರೆ HR ಟ್ಯಾಗ್ ಯೂಸ್ ಮಾಡಿದ್ರೆ ಸಾಕು. ಆಯ್ತಲ್ಲ ಫ್ರೆಂಡ್ಸ್, ರನ್. ನೀವು ಇಲ್ಲಿ ನೋಡ್ಬೋದು 3 ಸರಿ ನಾವು ಯೂಸ್ ಮಾಡಿದೀವಿ. ಸೊ ಹಾಗಾಗಿ ಹಾರಿಜಾಂಟಲ್ ಲೈನ್ ಬರ್ತಾ ಇದೆ. ಸೇಮ್ ಕೋಡ್ ನ ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ಇವನ್ ಕೂಡ ನಿಮ್ಮ ನೋಟ್ ಪ್ಯಾಡ್ ಅಲ್ಲಿ ಕೂಡ ರೀರನ್ ಮಾಡಬಹುದು. ಸೊ ಜಸ್ಟ್ ನಾನು ಸೇಮ್ ಸೆಷನ್ 3 ಪ್ಯಾರಾಗ್ರಾಫ್ ಅಲ್ಲ ಇವತ್ತು ನಾವು ನೋಡ್ತಿರೋದು, ಅದೇ HTML ಪ್ರೈಸ್ ಬ್ರೌಸರ್ ಅಲ್ಲಿ ಓಪನ್ ಆಗಿದೆ. ರಿಫ್ರೆಶ್ ಮಾಡಿ, ದಿಸ್ ಎನ್ ಹೆಡಿಂಗ್ 1. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಾರಿಜಾಂಟಲ್ ಲೈನ್ ಇದೆ. ಓಕೆ, ಸೊ ಹೋಪ್ಫುಲಿ ನಿಮಗೆ ಹಾರಿಜಾಂಟಲ್ ಲೈನ್ ಹೇಗೆ ಹಾಕೋದು ಮತ್ತೆ ಪ್ಯಾರಾಗ್ರಾಫ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಇದೆಯಾ ನೋಡೋಣ. ಅಗೇನ್ ಲೈನ್ ಬ್ರೇಕ್. ದ HR ಟ್ಯಾಗ್ ಇಸ್ ಎನ್ ಎಂಪ್ಟಿ ಟ್ಯಾಗ್ ವಿಚ್ ಮೀನ್ಸ್ ದೇರ್ ಇಸ್ ನೋ ಎಂಡ್ ಟ್ಯಾಗ್. HR ಟ್ಯಾಗ್ ನ ಎಂಪ್ಟಿ ಟ್ಯಾಗ್ ಅಂತಾನೂ ಕೂಡ ಕರೀತಾರೆ. ಇದಕ್ಕೆ ಯು ಡೋಂಟ್ ಹ್ಯಾವ್ ಟು ಸ್ಪೆಸಿಫೈ ಎಂಡ್ ಟ್ಯಾಗ್, ಅಂದ್ರೆ /HR ಅಂತ ಸ್ಪೆಸಿಫೈ ಮಾಡುವಂತ ನೆಸೆಸಿಟಿ ಇಲ್ಲ. HTML ಲೈನ್ ಬ್ರೇಕ್. ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ಯಾರಾಗ್ರಾಫ್ ಬರೀತಿರ್ತೀರಾ, ಪ್ಯಾರಾಗ್ರಾಫ್ ಆದ್ಮೇಲೆ ಒಂದು ನೆಕ್ಸ್ಟ್ ಲೈನ್ ಅಲ್ಲಿ ಪ್ಯಾರಾಗ್ರಾಫ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ, ಅಥವಾ ಸಮ್ ಕಂಟೆಂಟ್ ನ, ಅದಕ್ಕೆ ಏನ್ ಯೂಸ್ ಮಾಡ್ತೀರಾ, ಲೈನ್ ಬ್ರೇಕ್ ಅಂತ ಕರೀತಾರೆ. ಅದನ್ನ ಯೂಸ್ ಮಾಡಬಹುದು. ಲೈನ್ ಬ್ರೇಕ್ ಅಂದ್ರೆ ನೆಕ್ಸ್ಟ್ ಕಂಟೆಂಟ್ ಬರೋದು ಅದು ನೆಕ್ಸ್ಟ್ ಲೈನ್ ಇಂದ ಸ್ಟಾರ್ಟ್ ಆಗುತ್ತೆ, ಲೈನ್ ನೆಕ್ಸ್ಟ್ ಲೈನ್ ಹೋಗುತ್ತೆ. ಎಂಟರ್ ಏನು ವರ್ಕ್ ಮಾಡುತ್ತಾ ನಿಮ್ಮ MS ವರ್ಡ್ ಅಲ್ಲಿ, ಸೇಮ್ ಫಂಕ್ಷನ್. ದ HTML BR ಬ್ರಾಕೆಟ್ ಎಲಿಮೆಂಟ್ ಡಿಫೈನ್ಸ್ ಎ ಲೈನ್ ಬ್ರೇಕ್. ಅಂದ್ರೆ BR ಎಲಿಮೆಂಟ್ ಲೈನ್ ಬ್ರೇಕ್ ನ ಡಿಫೈನ್ ಮಾಡುತ್ತೆ. ಯೂಸ್ BR ಇಫ್ ಯು ವಾಂಟ್ ಎ ಲೈನ್ ಬ್ರೇಕ್ ಎ ನ್ಯೂ ಲೈನ್ ವಿತೌಟ್ ಸ್ಟಾರ್ಟಿಂಗ್ ಎ ನ್ಯೂ ಪ್ಯಾರಾಗ್ರಾಫ್. ಗೊತ್ತಾಯ್ತಲ್ಲ. ಸೊ ಈ ಪ್ಯಾರಾಗ್ರಾಫ್ ನೋಡ್ಬೋದು, ಇಲ್ಲಿ ಎಕ್ಸಾಂಪಲ್ ಪ್ಯಾರಾಗ್ರಾಫ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಎಂಡ್ ಆಗ್ತಿದೆ. ಬಟ್ ಇನ್ ಎ ಪ್ಯಾರಾಗ್ರಾಫ್ ನೀವು ಒಂದು ಸ್ವಲ್ಪ ಕಂಟೆಂಟ್ ಇದೆ, ಅದರಲ್ಲಿ ಸಮ್ ಕಂಟೆಂಟ್ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಇನ್ ನ್ಯೂ ಲೈನ್ ಯು ಹ್ಯಾವ್ ಟು ಯೂಸ್ BR ಟ್ಯಾಗ್. ನೀವು ಇಲ್ಲಿ ನೋಡ್ಬೋದು BR ಟ್ಯಾಗ್ ಇದೆ. ದಿಸ್ ಇಸ್ ಅನ್ನೋದು ಒಂದು ಲೈನ್ ಅಲ್ಲಿ ಬರುತ್ತೆ, ಪ್ಯಾರಾಗ್ರಾಫ್ ಅನ್ನೋದು ಒಂದು ಲೈನ್ ಅಲ್ಲಿ ಬರುತ್ತೆ, ವಿತ್ ಎ ಲೈನ್ ಬ್ರೇಕ್ಸ್ ಅನ್ನೋದು ಇನ್ನೊಂದು ಲೈನ್ ಅಲ್ಲಿ ಬರುತ್ತೆ. ಟ್ರೈ ಯುವರ್ ಸೆಲ್ಫ್. ಔಟ್ಪುಟ್ ನೋಡೋಣ, ರನ್ ಮಾಡಿ. ದಿಸ್ ಇಸ್ ಎ ಪ್ಯಾರಾಗ್ರಾಫ್. ಗೊತ್ತಾಯ್ತಲ್ಲ. ಇಲ್ಲಿ BR ರಿಮೂವ್ ಮಾಡಿದ್ರೆ, ಈಗ ಬಿಟ್ವೀನ್ ದಿಸ್ ಅಂಡ್ ದಿಸ್ BR ರಿಮೂವ್ ಮಾಡ್ತಿದ್ರೆ, ರೀರನ್ ಮಾಡಿದ್ರೆ ಅದೆರಡೂ ಒಂದೇ ಲೈನ್ ಅಲ್ಲಿ ಬರುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಈ ರೀತಿ ನೀವು ಇಫ್ ಯು ವಾಂಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿರೋ ಕಂಟೆಂಟ್ ನ್ಯೂ ಲೈನ್ ಅಲ್ಲಿ ಬರಬೇಕು ಅಂತ ಅಂದ್ರೆ ನೀವು BR ಟ್ಯಾಗ್ ನ ಯೂಸ್ ಮಾಡಬಹುದು. ಸೊ ದಟ್ ಅದು ನ್ಯೂ ಕಂಟೆಂಟ್ ಏನಿರುತ್ತೆ ಅದು ಸಪರೇಟ್ ಲೈನ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ BR ಟ್ಯಾಗ್. ಸೊ ಗೊತ್ತಾಯ್ತಲ್ಲ, ಲೈನ್ ಬ್ರೇಕ್ ಟ್ಯಾಗ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಪಯಮ್ ಇದೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್, ಗ್ರೇಟ್ ಎಕ್ಸಾಂಪಲ್ ಕಲಿಯೋದಕ್ಕೆ. ಒಂದು ಪಯಮ್ ಇದೆ, ಪಯಮ್ ಅಲ್ಲಿ ಒಂದು 4 ಲೈನ್ ಇದೆ ಅಂತ ಅಂದ್ರೆ ನೀವು ಆಬ್ವಿಯಸ್ಲಿ ಎವ್ರಿ ಲೈನ್ ಹ್ಯಾಸ್ ಟು ಬಿ ದೇರ್ ಇನ್ ಸಪರೇಟ್ ಲೈನ್ ಅಲ್ವಾ, ಕರೆಕ್ಟ್ ಅಲ್ವಾ. ಒಂದು ಪದ್ಯ ಇದೆ ಅಂದ್ರೆ ಅದು ಎಲ್ಲ ಸಪರೇಟ್ ಲೈನ್ ಅಲ್ಲಿ ಬರಬೇಕು. ಸೊ ಅದನ್ನ ಹೇಗೆ ಮಾಡೋದು, ನಾವು BR ಟ್ಯಾಗ್. ಸೊ ಇನ್ ಎನ್ HTML ಟ್ಯಾಗ್ ಸ್ಪೇಸಸ್ ಅಂಡ್ ಲೈನ್ಸ್ ಆರ್ ಇಗ್ನೋರ್ಡ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇದೊಂದು ಪಯಮ್ ಇದೆ, ನಮ್ಗೆ ಇದು ಎಕ್ಸಾಂಪಲ್ ಅಥವಾ ಪ್ರಾಕ್ಟೀಸ್ ಅಂತ ತಿಳ್ಕೊಳ್ಳಿ. ಈ ಲೈನ್ ನ ನಾವು ಪಯಮ್ ರೀತಿ ಕಾಣಿಸ್ಬೇಕು, ನಮ್ಮ HTML ಪೇಜ್ ನೀಟಾಗಿ ಕಾಣಿಸ್ಬೇಕು ಅಂದ್ರೆ ಏನ್ ಮಾಡಬೇಕು, ಲೆಟ್ ಅಸ್ ಗೋ ಟು ಅವರ್ HTML, ಸೇವ್ ಮಾಡಿ, ನಮ್ಮ ಔಟ್ಪುಟ್ ಬ್ರೌಸರ್ ವಿಂಡೋನು ಓಪನ್ ಮಾಡಿ, ರಿಫ್ರೆಶ್ ಮಾಡಿದ್ರೆ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ಔಟ್ಪುಟ್. ಸೊ ನಾವ್ ಇವಾಗ ಏನ್ ಮಾಡ್ಬೇಕು, BR ಟ್ಯಾಗ್ ಆಡ್ ಮಾಡಿದ್ರೆ ಸಪರೇಟ್ ಲೈನಿಗೆ ಬರುತ್ತೆ. ಸೇವ್ ಮಾಡೋಣ, ರಿಫ್ರೆಶ್ ಮಾಡಿ, ಇಲ್ಲಿ ನೋಡ್ಬೋದು ಫಸ್ಟ್ ಲೈನ್ ಒಂದು ಲೈನ್ ಅಲ್ಲಿ ಬರ್ತಾ ಇದೆ. ಅದೇ ರೀತಿ BR ಟ್ಯಾಗ್ ಯೂಸ್ ಮಾಡಿದ್ರೆ ಆಫ್ಟರ್ ಎವ್ರಿ ಲೈನ್ ಸೇವ್ ಮಾಡಿ, ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀಟಾಗಿ ಕಾಣಿಸ್ತಾ ಇದೆ ನಮ್ಮ HTML ಔಟ್ಪುಟ್ ಅಲ್ವಾ. ಸೊ ಈವನ್ ಇಫ್ ಯು ಆರ್ ಓಪನಿಂಗ್ ದಿಸ್ ಪರ್ಟಿಕ್ಯುಲರ್ ವೆಬ್ ಪೇಜ್ ಇನ್ ಮೊಬೈಲ್ ಆಗಲಿ, ಡೆಸ್ಕ್ಟಾಪ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ನೀವು ರೀಸೈಜ್ ಮಾಡಿದ್ರೆ ಬೇಸ್ಡ್ ಆನ್ ದಟ್ ಆಟೋಮೆಟಿಕಲಿ ಲೈನ್ಸ್ ಡಿಫೈನ್ ಆಗುತ್ತೆ
ಬಟ್ ಬಿಯರ್ ಟ್ಯಾಗ್ ಏನು ಯೂಸ್ ಮಾಡ್ತಿದ್ದೀವಿ ನಾವು, ಅದು ಲೈನ್ ಬ್ರೇಕ್ ನ ಆಡ್ ಮಾಡ್ತಾ ಇದೆ, ಸೋ ದಟ್ ನಮ್ಮ ಪೊಯಮ್ ನೀಟಾಗಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಫಾರ್ ಎಕ್ಸಾಂಪಲ್ ನೀವು ಈ ಸ್ಪೇಸಸ್ ನ ಅಥವಾ ಬಿಯರ್ ಬ್ರಾಕೆಟ್ ನ ಯೂಸ್ ಮಾಡಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಮ ಪೊಯಮ್ ನೀವು ಯಾವ ರೀತಿ ಡಿಫ್ರೆಂಟ್ ಲೈನ್ ಅಲ್ಲಿ ತೋರಿಸ್ತಿದ್ದೀರೋ ಅಥವಾ ಡಿಫ್ರೆಂಟ್ ಲೈನ್ ಅಲ್ಲಿ ಇದೆಯೋ ಇಲ್ಲಿ ಅದೇ ರೀತಿ ನಿಮ್ಗೆ ಬರಬೇಕು. ಯು ಡೋಂಟ್ ವಾಂಟ್ ಟು ಆಡ್ ಅ ಬಿಯರ್ ಟ್ಯಾಗ್. ಓಕೆ, ಸೊ ನೀವು ಬಿಯರ್ ಟ್ಯಾಗ್ ಆಡ್ ಮಾಡಲ್ಲ ಅಂತ ತಿಳ್ಕೊಳ್ಳಿ. ಬಿಯರ್ ಟ್ಯಾಗ್ ನಾವು ಆಡ್ ಮಾಡಲ್ಲ, ಬಟ್ ಅದು ಸೇಮ್ ಫಾರ್ಮ್ಯಾಟ್ ಅಲ್ಲಿ ಬರಬೇಕು ಅಂತಂದ್ರೆ ನಿಮ್ಗೆ ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ HTML ಅಲ್ಲಿ. ಅದೇನಂದ್ರೆ ಪ್ರೀ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಅಥವಾ ಪ್ರೀ ಟ್ಯಾಗ್ ಅಂತ ಕರೀತಾರೆ ಸೊಲ್ಯೂಷನ್. ನೀವು ಇಲ್ಲಿ ನೋಡ್ಬೋದು, ನಾವು ಇದನ್ನ ರನ್ ಮಾಡಿದಾಗ ನಿಮ್ಗೆ ಏನಾಯ್ತು ನೋಡಿ, ನಾವು ಈ ಪ್ಯಾರಾಗ್ರಾಫ್ ಅಲ್ಲಿ ಸಪರೇಟ್ ಲೈನ್ ಅಲ್ಲಿ ಕೊಟ್ಟಿದ್ರು ಕೂಡ, ಒಂದೊಂದು ಸ್ಪೇಸ್ ಕೊಟ್ಟಿದ್ರು ಕೂಡ ಇದು ಸ್ಪೇಸ್ ಬರ್ತಾ ಇಲ್ಲ. ಆಬ್ವಿಯಸ್ಲಿ HTML ಇಗ್ನೋರ್ ಮಾಡುತ್ತೆ. ಬಟ್ ನೀವು ಪ್ರೀ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ನೀವು ಹೇಗೆ ಬರೀತಿರೋ ಅದೇ ರೀತಿ ಕಾಣಿಸ್ಬೇಕು ಅಂದ್ರೆ ಪ್ರೀ ಎಲಿಮೆಂಟ್ ಅಂತ ಒಂದಿದೆ. ಇನ್ HTML ದ ಪ್ರೀ ಎಲಿಮೆಂಟ್ ಡಿಫೈನ್ ದ ಪ್ರೀ ಫಾರ್ಮ್ಯಾಟೆಡ್ ಟೆಕ್ಸ್ಟ್. ನೀವು ಪ್ರೀ ಟ್ಯಾಗ್ ಯೂಸ್ ಮಾಡೋದ್ರಿಂದ ಪ್ರೀ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ನ ನೀವು ಎಂಟರ್ ಮಾಡಬಹುದು. ನೀವು ಯಾವ ರೀತಿ ಎಂಟರ್ ಮಾಡ್ತೀರೋ ಅದೇ ಅದರ ಔಟ್ಪುಟ್ ಕೊಡುತ್ತೆ. ದ ಟೆಕ್ಸ್ಟ್ ಇನ್ಸೈಡ್ ಪ್ರೀ ಎಲಿಮೆಂಟ್ ಇಸ್ ಡಿಸ್ಪ್ಲೇಡ್ ವಿತ್ ಎ ಫಿಕ್ಸ್ಡ್ ವಿಡ್ತ್ ಫಾಂಟ್, ಯೂಶುವಲಿ ಕೊರಿಯರ್, ಅಂಡ್ ಇಟ್ ಪ್ರಿಸರ್ವ್ಸ್ ಬೋತ್ ಸ್ಪೇಸಸ್ ಅಂಡ್ ಬ್ರೇಕ್ಸ್. ಫಾರ್ ಎಕ್ಸಾಂಪಲ್, ನೀವು ಬರೀತಿರೋ ಒಂದು ಕೋಡಲ್ಲಿ ಅಥವಾ ನಿಮ್ಮ ಪ್ಯಾರಾಗ್ರಾಫ್ ಅಲ್ಲಿ ಒಂದು 5-6 ಸ್ಪೇಸ್ ಇರುತ್ತೆ ಮತ್ತೆ ಸಪರೇಟ್ ಲೈನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದನ್ನೇ ನೀವು ಔಟ್ಪುಟ್ ನೋಡ್ಬೇಕು ಅಂದ್ರೆ ಪ್ರೀ ಟ್ಯಾಗ್ ಯೂಸ್ ಮಾಡಿದ್ರೆ ಇದು ಯೂಶುವಲಿ ಕೊರಿಯರ್ ಫಾರ್ಮ್ಯಾಟ್ ಅಲ್ಲಿ ಔಟ್ಪುಟ್ ಕೊಡುತ್ತೆ. ದ ಫಾಂಟ್ ಇದೆಯಲ್ಲ ಅದ್ರಲ್ಲಿ ಔಟ್ಪುಟ್ ಕೊಡುತ್ತೆ, ಮತ್ತೆ ಅದು ನಿಮ್ಮ ಎಷ್ಟು ಸ್ಪೇಸ್ ಆಡ್ ಮಾಡಿರ್ತಾರೋ ಅಷ್ಟನ್ನು ಪ್ರಿಸರ್ವ್ ಮಾಡುತ್ತೆ, ಮತ್ತೆ ಲೈನ್ ಬ್ರೇಕ್ ಕೂಡ ಪ್ರಿಸರ್ವ್ ಮಾಡುತ್ತೆ. ಟ್ರೈ ಯುವರ್ ಸೆಲ್ಫ್ ಅಲ್ಲಿ ಹೋಗಿ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು, ಅವರು ಪ್ರೀ ಟ್ಯಾಗ್ ಯೂಸ್ ಮಾಡ್ತಿದ್ದಾರೆ, ಸ್ಟಾರ್ಟಿಂಗ್ ಅಂಡ್ ಕ್ಲೋಸಿಂಗ್ ಟ್ಯಾಗ್, ಅಂಡ್ ಒಂದು ಪೊಯಮ್ ಇದೆ 4 ಲೈನ್ಸ್. ಆಟೋಮೆಟಿಕ್ ಆಗಿ ಅದು ಸೇಮ್ ಫಾರ್ಮ್ಯಾಟ್ ಅಲ್ಲಿ ಬರ್ತಾ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ದಾ ಮತ್ತೆ ಓಷನ್ ಮಧ್ಯೆ ಇಷ್ಟೊಂದು ಸ್ಪೇಸ್ ಆಡ್ ಮಾಡ್ತೀನಿ, ರನ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ದಾ ಮತ್ತೆ ಓಷನ್ ಬಗ್ಗೆ ನಾವು ಪಿ ಟ್ಯಾಗ್ ಪ್ಯಾರಾಗ್ರಾಫ್ ಟ್ಯಾಗ್ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಜಾಸ್ತಿ ಸ್ಪೇಸ್ ಆಡ್ ಮಾಡ್ತಿದ್ದೀನಿ. ಫಸ್ಟ್ ಲೈನ್ ಅಲ್ಲಿ ಸ್ಪೇಸ್ ನ ಇಗ್ನೋರ್ ಮಾಡ್ತಿದ್ದೆ, ವೆರಾಸ್ ಪ್ರೀ ಟ್ಯಾಗ್ ಎಲ್ಲಿ ಯೂಸ್ ಮಾಡ್ತಿರೋ ಅಲ್ಲಿ ಸ್ಪೇಸ್ ನ ಇಗ್ನೋರ್ ಮಾಡ್ತಿಲ್ಲ. ಕ್ಲಿಯರ್ ಗೊತ್ತಾಯ್ತಲ್ಲ? ಈ ರೀತಿ ನೀವು ಯೂಸ್ ಮಾಡಬೇಕು ಪ್ರೀ. ಬಟ್ ವೆನ್ ಎವರ್ ಯು ಯೂಸ್ ಪ್ರೀ ಟ್ಯಾಗ್, ನೀವು ಇಲ್ಲಿ ಔಟ್ಪುಟ್ ನೋಡ್ಬೋದು, ಫಾಂಟ್ ಡಿಫ್ರೆಂಟ್ ಆಗಿದೆ. ಇದು ಕೊರಿಯರ್ ಫಾರ್ಮ್ಯಾಟ್ ಅಲ್ಲಿ, ಕೊರಿಯರ್ ಫಾಂಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೋಪ್ಫುಲಿ ನಿಮ್ಗೆ ಪ್ರೀ ಎಲಿಮೆಂಟ್ ನ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ಲಾಸ್ಟ್ ಒಂದು ಎಕ್ಸಸೈಸ್ ಇದೆ, ಅದೊಂದು ಕಂಪ್ಲೀಟ್ ಮಾಡ್ಬಿಡೋಣ. ಸೊ ಟೆಸ್ಟ್ ಯುವರ್ ಸೆಲ್ಫ್ ವಿತ್ ಎಕ್ಸಸೈಸ್. ಸೊ ಒಂದು ಬ್ಯೂಟಿಫುಲ್ ಥಿಂಗ್ ಅಬೌಟ್ W3 ಸ್ಕೂಲ್ ಏನಂದ್ರೆ, ನೀವು ಏನು ಕಲ್ತಿರ್ತೀರೋ ಕಾನ್ಸೆಪ್ಟ್ ಅದನ್ನು ಅಲ್ಲೇನೆ ಟೆಸ್ಟ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಅಟ್ ದ ಎಂಡ್ ಅವರೊಂದು ಸಿಂಪಲ್ ಟೆಸ್ಟ್ ಕೊಡ್ತಾರೆ, ಸೊ ದಟ್ ನೀವು ಕಲ್ತಿರೋ ಕಾನ್ಸೆಪ್ಟ್ ನ ಅಪ್ಲೈ ಮಾಡ್ಬಿಟ್ಟು ಔಟ್ಪುಟ್ ನೋಡ್ಬೋದು. ನೀವು ಇಲ್ಲಿ ನೋಡ್ಬೋದು ಎಕ್ಸಸೈಸ್ ಡಿಸ್ಕ್ರಿಪ್ಷನ್ ಅಥವಾ ಟೆಸ್ಟ್ ಡಿಸ್ಕ್ರಿಪ್ಷನ್ ಏನಂದ್ರೆ, ಯೂಸ್ ದ ಕರೆಕ್ಟ್ HTML ಟ್ಯಾಗ್ ಟು ಆಡ್ ಎ ಪ್ಯಾರಾಗ್ರಾಫ್ ವಿತ್ ಎ ಟೆಕ್ಸ್ಟ್ ಹಲೋ ವರ್ಡ್. ನೀವು ಒಂದು ಪ್ಯಾರಾಗ್ರಾಫ್ ನ ಆಡ್ ಮಾಡಬೇಕು ವಿತ್ ಟೆಕ್ಸ್ಟ್ ಹಲೋ ವರ್ಡ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಪ್ಯಾರಾಗ್ರಾಫ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಪಿ ಟ್ಯಾಗ್ ಇಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಆ ಪಿ ಟ್ಯಾಗ್ ಎಂಡ್ ಆಗೋದಕ್ಕೆ ಎಂಡಿಂಗ್ ಟ್ಯಾಗ್ ಇರಲೇಬೇಕು. ಸೊ ಸ್ಟಾರ್ಟಿಂಗ್ ಟ್ಯಾಗ್ ಆಡ್ ಮಾಡ್ತಿದ್ದೀನಿ, ಎಂಡಿಂಗ್ ಟ್ಯಾಗ್ ಆಡ್ ಮಾಡ್ತಿದ್ದೀನಿ, ಇನ್ ಬಿಟ್ವೀನ್ ಹಲೋ ವರ್ಡ್ ವಿತ್ ಎಕ್ಸ್ಪ್ಲನೇಷನ್ ಮಾರ್ಕ್. ಕರೆಕ್ಟ್ ಅಲ್ವಾ? ಹಲೋ ವರ್ಡ್, ಸಬ್ಮಿಟ್ ದ ಆನ್ಸರ್. ಔಟ್ಪುಟ್ ನೋಡಿ, ಹಲೋ ವರ್ಡ್ ಎಕ್ಸ್ಪ್ಲನೇಷನ್ ಮಾರ್ಕ್, ಶೋ ದ ಆನ್ಸರ್ಸ್. ನಮ್ಮ ಔಟ್ಪುಟ್ ನಾವು ಬರ್ದಿರೋದು ಇನ್ಪುಟ್ ಎರಡೂ ಸೇಮ್ ಇದೆ. ದಟ್ಸ್ ಆಲ್ ಅಬೌಟ್ ಟುಡೇಸ್ ಸೆಷನ್ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಸ್ಟ್ ರೀಕ್ಯಾಪ್ ಮಾಡೋದಾದ್ರೆ ಇವತ್ತಿನ ಸೆಷನ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಪ್ಯಾರಾಗ್ರಾಫ್ ಅಂದ್ರೆ ಏನು ಅಂತ ನೋಡಿದ್ವು. ಪ್ಯಾರಾಗ್ರಾಫ್ ಯೂಸ್ ಮಾಡೋದಕ್ಕೆ ಪಿ ಟ್ಯಾಗ್ ನ ಯೂಸ್ ಮಾಡ್ತೀವಿ, ಮತ್ತೆ ಹಾರಿಜಾಂಟಲ್ ಲೈನ್ ಹಾಕೋದಕ್ಕೆ HR ಟ್ಯಾಗ್ ನ ಯೂಸ್ ಮಾಡ್ತೀವಿ, ಮತ್ತೆ ಲೈನ್ ಬ್ರೇಕ್ ಅಂದ್ರೆ ನಿಮ್ಮ ಪ್ಯಾರಾಗ್ರಾಫ್ ನೆಕ್ಸ್ಟ್ ಲೈನ್ ಇಂದ ಸ್ಟಾರ್ಟ್ ಆಗಬೇಕು ಅಂತ ಅಂದ್ರೆ BR ಟ್ಯಾಗ್ ನ ಯೂಸ್ ಮಾಡ್ತೀವಿ, ಇನ್ಸರ್ಟ್ ಎ ಸಿಂಗಲ್ ಲೈನ್ ಬ್ರೇಕ್. ಮತ್ತೆ ಪ್ರೀ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಪೊಯಮ್ ಏನಿರುತ್ತೆ ಅದನ್ನ ನೀವು ಮ್ಯಾನ್ಯಲ್ ಆಗಿ ಫಾರ್ಮ್ಯಾಟ್ ಆಗಿ ಮಾಡಕ್ಕೆ ಇಷ್ಟ ಇಲ್ಲ, ಬಟ್ ಎಷ್ಟು ಸ್ಪೇಸ್ ಇದೆ ಮತ್ತೆ ಎಷ್ಟು ಲೈನ್ ಇದೆ ಅದು ಅದೇ ರೀತಿ ತೋರಿಸ್ಬೇಕು ಅಂದ್ರೆ ಪ್ರೀ ಟ್ಯಾಗ್ ನ ಯೂಸ್ ಮಾಡ್ತೀವಿ, ಅಥವಾ ಪ್ರೀ ಫಾರ್ಮ್ಯಾಟೆಡ್ ಟೆಕ್ಸ್ಟ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋದಲ್ಲಿ ಪ್ಯಾರಾಗ್ರಾಫ್ ರಿಲೇಟೆಡ್ ಟ್ಯಾಗ್ಸ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.